ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಸಬ್ಸ್ಕ್ರೈಬ್ ಆಗೋದರ ಮೂಲಕ ಪಕ್ಕದಲ್ಲಿ ಕಾಣಿಸುವುದ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪ್ತದೆ. ಸ್ನೇಹಿತರೆ, ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 5ನೇ ತರಗತಿ ಮಕ್ಕಳು 6ನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯುವುದಕ್ಕಾಗಿ ಎಕ್ಸಾಮನ್ನು ಬರೆದಿದ್ರಲ್ವಾ, ಅದರ ಒಂದು ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಪ್ರೊವಿಷನಲ್ ರಿಸಲ್ಟನ್ನು ಕೆ ಅವರು 7/3/2025 ಪ್ರೊವೈಡ್ ಮಾಡಿದರು, ಅಂದರೆ ರಿಲೀಸ್ ಮಾಡಿದರು, ಬಿಟ್ಟಿದ್ರು ಅಲ್ವಾ. ಸೊ ನೀವು ಆ ಅಂಕಗಳನ್ನು ನೋಡಿಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದರು. ಅದು ಇವತ್ತು ಕೊನೆಯ ದಿನಾಂಕ ಆಯಿತು. 13/3/2025 ಮಧ್ಯಾಹ್ನ 12 ಗಂಟೆ ಒಳಗೆ. ಈ ಹಿಂದಿನ ಒಂದು ವಿಡಿಯೋಸಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ, ಯಾರೆಲ್ಲ ಕಡಿಮೆ ಬಂದಿದೆ ಕೀ ಆನ್ಸರನ್ನು ನೋಡಿಕೊಂಡು, ಕೆ ಅವರು ಬಿಟ್ಟಿರುವಂತಹ ಕೀ ಆನ್ಸರನ್ನು ನೋಡಿಕೊಂಡು ನಿಮ್ಮ ಮಗುವಿನ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದೆ. ಭಾಳಷ್ಟು ಅಭ್ಯರ್ಥಿಗಳು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಓಕೆನಾ, ಅದರ ಒಂದು ರಿಸಲ್ಟ್ಗಾಗಿ ವೇಟ್ ಮಾಡಬೇಕಾಗ್ತದೆ. ಓಕೆನಾ, ಇನ್ನು 2 or 3 ಡೇಸಲ್ಲಿ ಬಿಡುವಂಥ ಚಾನ್ಸಸ್ಸು ತುಂಬಾ ಇದೆ. ಅದು ಪರೀಕ್ಷಿತ ಜಿಲ್ಲಾವಾರು ಪ್ರೊವಿಷನಲ್ ರಿಸಲ್ಟನ್ನು ಬಿಡ್ತಾರೆ, ಅದು ಫೈನಲ್ ರಿಸಲ್ಟ್ ಆಗಿರ್ತದೆ. ಓಕೆನಾ, ಮಗುವಿನ ಒಂದು ಫೈನಲ್ ರಿಸಲ್ಟು ಅದಾಗಿರ್ತದೆ ವಿದ್ಯಾರ್ಥಿದು. ತದನಂತರದಲ್ಲಿ ಇಲ್ಲಿ ಧಾರವಾಡ ಡಿಸ್ಟಿಕ್ಕು 72 ಬಾಯ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಆಗುತ್ತೆ. ಓಕೆನಾ, 69 ಗರ್ಲ್ ಬೆಳಗಾಂ 3rd B ಆಗುತ್ತೆ. 50 ST ಕಾಸ್ಟ್ ವೇಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಲಿಸ್ಟಲ್ಲ, ಒಟ್ಟಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ, ವೇಟ್ ಮಾಡಬೇಕಷ್ಟೆ. 60 ಮಾರ್ಕ್ಸು ಜನರಲ್ ಆಗುತ್ತೆ. ಇಲ್ಲಿ ನಾನು 35+ ತೆಗೆದವರು ಒಂದು ಸೇಫ್ ಝೋನ್ ಅಂತ ಹೇಳ್ತೇನೆ. ಓಕೆ, ಗರ್ಲ್ಸ್ ಒಳಗೆ. ಓಕೆನಾ. ಓಕೆ, ತದನಂತರದಲ್ಲಿ ಬಾಯ್ಸಲ್ಲಿ 45+ ಆದರೂ ತೆಗೆದಿರಬೇಕು ಸೀಟ್ ಸಿಗಲಿಕ್ಕೆ. ಓಕೆ, ಇದು ಕಳೆದ ಸಾರಿ ಸಿಕ್ಕಿರುವಂತಹ ಡಾಟಾ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ 68 ಅಂಕ ಅಂತ ಹೇಳ್ತಿದ್ರೆ ಸಿಗುತ್ತೆ. ಇಲ್ಲಿ ಕಟ್ ಆಫ್ ಅಂತೇಳಿ ಯಾವುದೇ ಒಂದು ಕಟ್ ಆಫ್ ಇಲ್ಲ, ರ್ಯಾಂಕಿಂಗ್ ಆಧಾರಿತವಾಗಿ ಏನು ಸಿಗುತ್ತೆ ನಿಮಗೆ ಸ್ಕೂಲ್ ಸಿಗುತ್ತೆ. ಓಕೆನಾ, ನೀವು ಎಷ್ಟು ರ್ಯಾಂಕಿಂಗ್ ಪಡೆದಿರ್ತೀರ ನಿಮ್ಮೊಂದು ಈಗ ಕೆಟಗರಿ ಅನ್ವಯ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ನಿಮಗೆ ಸೀಟ್ ಸಿಗುತ್ತೆ. ಈಗ 1,19,000 ರ್ಯಾಂಕಿಂಗ್ ತೆಗೆದುಕೊಂಡಿದ್ದಾರಂತೆ ಒಂದು ವಿದ್ಯಾರ್ಥಿ ಅಂದ್ಕೊಳ್ಳಿ. ಅದರ ಹಿಂದೆನೇ 80,000 ರ್ಯಾಂಕಿಂಗ್ ಇರುವಂತಹ ವಿದ್ಯಾರ್ಥಿಗಳು ಕೂಡ ಸೆಲೆಕ್ಷನ್ ಆಗ್ತಾರೆ ಅಂತ ಅಂದರೆ ಅಲ್ಲಿಗೆ ಅವರ ಒಂದು ಕೆಟಗರಿ ಸ್ಪೆಷಲ್ ಕೆಟಗರಿ ಅನ್ವಯ ಸೆಲೆಕ್ಷನ್ ಆಗ್ತಾರೆ. ಓಕೆನಾ, ಸ್ಕೂಲ್ ಸಿಗ್ತವೆ. ಅಂದರೆ ನಾವೇನು ಪ್ರಿಫರೆನ್ಸ್ ಆಗಿರ್ತೀವಿ ಆ ಸ್ಕೂಲ್ ಸಿಗಲಿಲ್ಲ ಅಂದ್ರೆ ರ್ಯಾಂಡಮ್ ಆಗಿ ಸಿಗುತ್ತೆ. ಓಕೆನಾ, ವೇಟ್ ಮಾಡಬೇಕಷ್ಟೇ. ಇಲ್ಲಿ 4th ಲಿಸ್ಟ್ವರೆಗೂ ಹೋಸರಿ ಬಿಟ್ಟಿದ್ದಾರೆ. ಓಕೆನಾ, ಒಂದು 80+ ಸ್ಕೋರನ್ನು ಮಾಡಿರುವಂತಹವರು, 70+ ಸ್ಕೋರನ್ನು ಮಾಡಿರುವಂತಹವರು ಪ್ರಥಮ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ. ಓಕೆ, ವಿಜಯಪುರ 73 ಸಿಗುತ್ತೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾಹಿತಿ ಸರ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ 68 ಜನರಲ್ ಬಾಯ್ಗೆ ಅದೇ ಡಿಸ್ಟ್ರಿಕ್ಟ್ ಆಗುತ್ತಾ ಅಂತೇಳಿ ಆಗುತ್ತೆ. ಓಕೆನಾ, ಇಲ್ಲಿ ಸರ್ ನಮ್ಮದು 40 ಮಾರ್ಕ್ಸ್ ಬಂದಿದೆ. 45 ST ಬಾಯ್ಸ್ ಚಿಕ್ಕಬಳ್ಳಾಪುರ. ವೇಟ್ ಮಾಡಬೇಕಾಗುತ್ತೆ, ಸೀಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ ಏನಂತ ಅಂದರೆ, ಈಗ ಭಾಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆದರೂ ಕೂಡ ಹೋಗಲ್ಲ. ಆಮೇಲೆ ಅವ್ರು ಹೋಗಿಲ್ಲ ಅಂತಂದರೆ ತದನಂತರದಲ್ಲಿ ಹಿಂದೆ ಇರುವಂತಹ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಓಕೆನಾ, ಈಗ ಮುಂದಿನ ಒಂದು ಹಂತದಲ್ಲಿ ಪರೀಕ್ಷಿತ ಜಿಲ್ಲಾವಾರು ರಿಸಲ್ಟನ್ನು ಬಿಡ್ತಾರೆ. ಅದು ಫೈನಲ್ ರಿಸಲ್ಟ್ ಆಗಿರ್ತದೆ, ಅದು ಎಲ್ಲ ಮಗುವಿನ ಒಂದು ರಿಸಲ್ಟ್ ಆಗಿರ್ತದೆ. ತದನಂತರದಲ್ಲಿ ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಓಕೆ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.